ಇಂಥದೊಂದು ಭರ್ತಾ ಮಾಡಿ ಅನ್ನ ರೊಟ್ಟಿ ಇಲ್ಲ ಚಪಾತಿ ಸರಿ ಉಂಡು ನೋಡ್ರಿ ಮತ್ ಮಾಡ್ಕೊಂಡು ಉಣ್ಣದಂತೂ ಪಕ್ಕಾರಿ. ಈ ಭರ್ತಾ ಮಾಡ್ಲಾಕ ಒಂದಿಟ್ಟು ಜಾಸ್ತಿನೇ ಎಣ್ಣೆ ಬಿಸಿ ಮಾಡಿ ಜಾಸ್ತಿನೇ ಬೆಳಗಡ್ಡಿಗೆ ಚಂದ ಅಂದ್ರೆ ಚಂದ ಹಿಂಗ ಕೆಂಪುಗಾಗತ್ತನ ಹುರಿತೀನಂತ್ರಿ ಮತ್ತ ತೆಗ್ದಿಡ್ತೀನಂತ. ಅದೇ ಎಣ್ಣೆಗ ಹಸಿ ಮೆಣಸಿನಕಾಯಿ ಮತ್ತ ಒಣ ಮೆಣಸಿನಕಾಯಿ ಎರಡೂ ಹಾಕಿ ಹುರಿಬೇಕ್ರಿ. ಹಂಗೆ ಇವಕ್ನು ತೆಗ್ದಿಡ್ತೀನಂತ್ರಿ. ಇದೇ ಎಣ್ಣೆಗ ಜಾಸ್ತಿ ಉಳ್ಳಗಡ್ಡಿ ಹಾಕಿ ಒಂದಿಟ್ಟು ಬಣ್ಣ ಬರತನ ಹುರಿದು ಇದೇ ಪ್ಲೇಟಿನಾಗ ತೆಗೆದು ಇಟ್ಬಿಡ್ತೀನಂತ. ಉಳಿದಿದ್ ಎಣ್ಣೆಗ ಕರಿಬೇವನು ಹುರಿದು ತೆಗ್ದಿಡ್ತೀನಂತ್ರಿ. ಚಲೋ ಕುರ್ಕುರ್ ಆಗ್ಬೇಕ್ರಿ, ಅಲ್ಲಿಂದನ ಹುರಿಬೇಕ್ರಿ ಕರಿಬೇವಿಗೆ. ಈಗ ನೋಡ್ರಿ ಮತ್ತೊಂದಿಟ್ಟು ಎಣ್ಣೆ ಹಾಕಿ ಒಂದ್ 2 ಕುದಿಸಿದ ಆಲೂಗಡ್ಡಿಗೆ ಒಂದ್ರಾಗ 2 ಮಾಡಿ ಹಾಕ್ಲತ್ತೀನ್ರಿ. ಹಂಗೆ ಒಂದ್ 4 ಟೊಮೆಟೊನು ಒಂದ್ರಾಗ 2 ಮಾಡಿ ಇದ್ರಾಗೆ ಸೇರಿಸ್ಬಿಡ್ತೀನಂತ. ಈಗ ಇವಕ್ಕ ಎಲ್ಲಿಂತನ ಪಲ್ಟಾಸ್ಕೊತ ಅದೇ ರೀ ಮಗ್ಗಲ್ ಹೊಳಸ್ಕೊತ ಹುರಿಬೇಕಂದ್ರ ಟೊಮೆಟೊಗಳದು ಸೊಪ್ಪಿ ಹಿಂಗ ಸುಳ್ಕಂತ ತೆಗಿಲಕ್ ಬರ್ಬೇಕ್ರಿ. ಆಯ್ತ್ರಿ ಇವಕ್ನು ಎಲ್ಲ ಇದೇ ಪ್ಲೇಟಿನಾಗ ತೆಗೆದಿಟ್ಟು ಇವಕ್ಕ ಈಗ ಪೂರ್ತಿ ಆರ್ಲಕ್ಕ ಬಿಟ್ಬಿಡ್ತೀನಂತ. ಆರನ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಕೈಲಿ ಕಲಿಸ್ತೀನಂತ್ರಿ. ಕೈಲಿ ಕಲ್ಸೋದು ಇಷ್ಟ ಇಲ್ಲ ಅಂತಂದ್ರ ಮಿಕ್ಸಿ ಜಾರ್ನಾಗ ಸ್ವಲ್ಪ ಅವಳ ಚವಳನೆ ಗ್ರೈಂಡ್ ಮಾಡ್ಕೊಂಡು ತರ್ರಿ. ಅದ್ರ ಕೈಲಿ ಕಲ್ಸಿದ್ದು ರುಚಿನೇ ಬೇರೆ ಇರ್ತದಲ್ರಿ. ಮತ್ತ ಕೊನೆಗೊಂದಿಸು ಉಳ್ಳಗಡ್ಡಿ ಮತ್ತ ಕೊತ್ತಂಬರಿ ಹಾಕಿ ಕಲಿಸ್ತಾರ. ಆಯ್ತ್ರಿ ರೊಟ್ಟಿ ಚಪಾತಿ ಇಲ್ಲ ಅನ್ನದ್ ಸರಿ ಒಂದಿಟ್ಟು ತುಪ್ಪ ಹಾಕೊಂಡು ಉಂಡ್ರ ಮತ್ತೇನು ಬ್ಯಾಡದ ಅನಿಸ್ತದ್ರಿ. ನೀವು ಒಂದ್ಸಲ ಮಾಡಿ ನೋಡ್ರಿ. ಮತ್ತೆ